ಹಾಯ್ ಹಲೋ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಹಿಂದಿನ ವ್ಲಾಗಲ್ಲಿ ನಾನು ಅಮ್ಮನ ಮನೆ ತುಳಸಿ ಹಬ್ಬನ ತೋರಿಸಿದ್ದೆ. ಈ ವ್ಲಾಗಲ್ಲಿ ನಮ್ಮ ಮನೆ ತುಳಸಿ ಹಬ್ಬ ಹೇಗೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಾವು ಸ್ವಲ್ಪ ಬೇಗ ಆಫೀಸ್ ಕ್ಲೋಸ್ ಮಾಡಿ ಮನೆಗೆ ಬಂದಿದ್ದರು. ನಮ್ಮ ಮಾವ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ರಿಷಿಕಾಗಂತೂ ಬೆಳ್ಳುಳ್ಳಿ ಪಟಾಕಿ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ. ರಾತ್ರಿ ಟೈಮಲ್ಲಿ ವಿಡಿಯೋ ಮಾಡಿರೋದ್ರಿಂದ ಜಾಸ್ತಿ ಜಿರ್ಲೆ ಸೌಂಡೇ ಕೇಳಿಸ್ತಾ ಇದೆ ನೋಡಿ, ಗಿರ್ ಅಂತ. ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ನಕ್ಷತ್ರ ಕಡ್ಡಿ ಹಚ್ಚಿದ್ರು. ಆಮೇಲೆ ನಮ್ಮ ಮಾವ ಮತ್ತು ಮನೆಯವರು ಇಬ್ಬರು ಸೇರಿ ಪಟಾಕಿ ಹಚ್ಚಿದ್ರು. ಎಲ್ಲ ಮುಗಿದ ಮೇಲೆ ನಮ್ಮ ಮನೆಯವರು ಮಂಡಕ್ಕಿ ಹಾಕ್ತಾ ಇದ್ದಾರೆ ನೋಡಿ. ನಮ್ಮ ಮನೇಲಿ 5 ಜನ ಇದ್ದೀವಿ, ನಾನು, ನಮ್ಮ ಮನೆಯವರು, ಅತ್ತೆ, ಮಾವ ಮತ್ತು ರಿಷಿಕಾ. ಮಂಡಕ್ಕಿ ಜೊತೆ ಕಾಯಿ ಚೂರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಆ ರುಚಿನೇ ಬೇರೆ. ದೇವರನ್ನು ಕಾಣುವ ಹಂಬಲ ನಿತ್ಯವೂ ಹೃದಯದೊಳಗಿದ್ದರೆ ಹೃದಯವೇ ಮಂದಿರವಾಗುವುದು ದೇವರಿಗೆ. ಎದೆಯ ಕವಚದ ಗೋಡೆ ಹೃದಯ ಮೂರುತಿಯ ರಕ್ಷಿಸಿ ಸದಾ ಚೇತನವಾಗಿಡುವುದು ನಿನ್ನ ಒಳಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರು ಯಾರಾದರೂ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿರೋ ಪ್ರತಿಯೊಬ್ಬರು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಹೊಸ ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು.